ಆಕೆ 38ರ ಹೆಣ್ಣು. ಈತ ಈಗಿನ್ನು 25 ಪ್ರಾಯದ ಹುಡುಗ. 4 ವರ್ಷಗಳಿಂದ ಇಬ್ಬರ ನಡುವೆ ಸಂಬಂಧ ಬೆಳೆದಿತ್ತು. ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧಕ್ಕೆ ಹೆತ್ತವರು ಬ್ರೇಕ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ಆಂಟಿ ಅಂಡ್ ಗ್ಯಾಂಗ್ ಯುವಕ ಮತ್ತು ಆತನ ತಂದೆ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ಡಿಸೆಂಬರ್ 13ರ ಮಧ್ಯಾಹ್ನ ಘಟನೆ ನಡೆದಿದ್ದು, ಇದೇ ಗ್ರಾಮದ ಕಾರ್ತಿಕ್ ಮತ್ತು ಆತನ ತಂದೆ ಮಧುಸೂದನ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ನೆಲಮಂಗಲದ ಅರಿಶಿನಕುಂಟೆ ನಿವಾಸಿ ದೀಪಾ ಮತ್ತು 4 ವಿರುದ್ಧ ಕೊಲೆಯತ್ನ ಪ್ರಕರಣ ದಾಖಲಾಗಿದೆ. ಹಲ್ಲೆಗೊಳಗಾದ ಯುವಕ ಕಾರ್ತಿಕ್ ನೆಲಮಂಗಲ ಸಮೀಪದ ಅರಿಶಿನಕುಂಟೆ ನಿವಾಸಿ ದೀಪಾ ಎಂಬ ಮಹಿಳೆಯ ಜೊತೆ ಕಳೆದ 4 ವರ್ಷದಿಂದ ಅಕ್ರಮ ಸಂಬಂಧ ಹೊಂದಿದ್ದ. ಇನ್ನು ಮದುವೆಯಾಗದ ಮಗ ಮನೆಗೆ ತಿಂಗಳಾದರೂ ಬರದೇ ಇದ್ದಾಗ ತಂದೆ ತಾಯಿಗೆ ಅನುಮಾನ ಬಂದಿದೆ. ನವೆಂಬರ್ 23ರಂದು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಕಾರ್ತಿಕ್ ನಾಪತ್ತೆಯಾಗಿರುವ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದಾರೆ. ಕಾರ್ತಿಕ್ ನಾಪತ್ತೆ ಪ್ರಕರಣ ತನಿಖೆ ಮಾಡುತ್ತಿದ್ದ ವೇಳೆ ಆತ ದೀಪಾ ಎಂಬ ಹೆಂಗಸಿನ ಜೊತೆ ವಾಸವಾಗಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿರುವುದಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜ್ ತಿಳಿಸಿದ್ದಾರೆ. ನಾಪತ್ತೆ ಪ್ರಕರಣದ ಮಾಹಿತಿ ತಿಳಿದ ದೀಪಾ ಮತ್ತು ಕಾರ್ತಿಕ್ ಮೈಸೂರಿನಿಂದ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಈ ವೇಳೆ ಆಂಟಿ ಜೊತೆಗಿನ ಮಗನ ಅಕ್ರಮ ಸಂಬಂಧದ ವಿಚಾರ ಪೋಷಕರಿಗೆ ಗೊತ್ತಾಗಿದೆ. ರಾಜ್ಯ ಪಂಚಾಯಿತಿ ಮಾಡಿ ಒಬ್ಬರ ತಂಟೆಗೆ ಒಬ್ಬರು ಹೋಗದಂತೆ ಹಿರಿಯರು ಕುಟುಂಬಸ್ಥರು ತಿಳಿ ಹೇಳಿದ್ದಾರೆ. ರಾಜ್ಯ ಪಂಚಾಯಿತಿಗೆ ಒಪ್ಪಿದ ದೀಪಾ ಕಾರ್ತಿಕ್ ಸಹವಾಸಕ್ಕೆ ಬರೋದಿಲ್ಲ ಅಂತ ಹೇಳಿ ಹೋಗಿದ್ಲು. ಈಗ ಹೋದ ದೀಪಾ ಡಿಸೆಂಬರ್ 13ರ ಮಧ್ಯಾಹ್ನ 4 ಯುವಕರ ಗ್ಯಾಂಗ್ನೊಂದಿಗೆ ಪುಟ್ಟಯ್ಯನ ಅಗ್ರಹಾರಕ್ಕೆ ಬಂದಿದ್ದಾಳೆ. ಅಂಗಡಿಯಲ್ಲಿದ್ದ ಕಾರ್ತಿಕ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂತೆ ಯುವಕರಿಗೆ ಸೂಚನೆ ನೀಡಿದ್ದಾಳೆ. ಅಂಗಡಿಯೊಳಗೆ ನುಗ್ಗಿದ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಮಗನನ್ನ ಪಾರು ಮಾಡಲು ಬಂದ ಮಧುಸೂದನ್ ಮೇಲೂ ಹಲ್ಲೆ ಮಾಡಿದ್ದಾರೆ. ಗ್ರಾಮದ ಜನರೆಲ್ಲ ಒಂದ್ ಕಡೆ ಸೇರುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆ ಕುರಿತು ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ದೊಡ್ಡ ಬೆಳವಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಕಲ್ಲಪ್ಪ, ಘಟನೆ ನಂತರ ಆರೋಪಿಗಳು ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬೆನ್ನತ್ತಿದ್ದಾರೆ. ಶೀಘ್ರವೇ ಬಂಧಿಸೋದಾಗಿ ತಿಳಿಸಿದ್ದಾರೆ.